ಟಾಪ್ 10 ಹೈಯೆಸ್ಟ್ ಗ್ರಾಸಿಂಗ್ ಮೂವೀಸ್ ಇನ್ ಇಂಡಿಯಾ. 10ನೇ ಸ್ಥಾನದಲ್ಲಿ ಬಜರಂಗಿ ಭಾಯ್ಜಾನ್ ಹಾಗೂ ಅನಿಮಲ್. ಅನಿಮಲ್ ಸಿನಿಮಾದ ಬಗ್ಗೆ ಫಸ್ಟ್ ನಾನು ನಿಮಗೆ ಹೇಳ್ಬಿಡ್ತೀನಿ. ಈ ಚಿತ್ರದಲ್ಲಿ ರಣಬೀರ್ ಕಪೂರ್ ಅವರು ನಾಯಕ ನಟನಾಗಿ ಕಾಣಿಸಿಕೊಂಡಿದ್ದಾರೆ ಹಾಗೂ ರಶ್ಮಿಕಾ ಮಂದಣ್ಣ ಅವರು ನಾಯಕಿ ನಟಿಯಾಗಿ ಕಾಣಿಸಿಕೊಂಡಿದ್ದಾರೆ ಹಾಗೂ ಇವರ ಜೊತೆ ಅನಿಲ್ ಕಪೂರ್, ಬಾಬಿ ಡಿಯೋಲ್ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಚಿತ್ರವು ಅಪ್ಪ ಮಗನ ಸಂಬಂಧದ ಸುತ್ತುವ ಕತೆ ಆಗಿದೆ. ಈ ಚಿತ್ರವು ವರ್ಲ್ಡ್ ವೈಡ್ ಆಗಿ 900 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿ 11ನೇ ಸ್ಥಾನದಲ್ಲಿ ಈ ಚಿತ್ರವು ಇದೆ. ನಮ್ಮ ಇಂಡಿಯನ್ ಸಿನಿಮಾದಲ್ಲಿ ಟಾಪ್ 11ನೇ ಸ್ಥಾನದಲ್ಲಿ ಇರುವ ಚಿತ್ರ ಯಾವುದು ಅಂದ್ರೆ ಅದು ಅನಿಮಲ್ ಚಿತ್ರ. ಈ ಚಿತ್ರವು 39ನೇ ಫಿಲ್ಮ್ಫೇರ್ ಪ್ರಶಸ್ತಿಗಳಲ್ಲಿ ರಣಬೀರ್ ಕಪೂರ್ ಅವರಿಗೆ ಅತ್ಯುತ್ತಮ ನಟ ಸೇರಿದಂತೆ 6 ಪ್ರಮುಖ ಪ್ರಶಸ್ತಿಗಳನ್ನು ಗೆದ್ದುಕೊಂಡಿತು. ಈ ಚಿತ್ರ ಮೂಲತಃ ಬಾಲಿವುಡ್ ಸಿನಿಮಾ. ಈ ಚಿತ್ರಕ್ಕೆ ಅಮಿತ್ ರಾಯ್ ಎನ್ನುವವರು ಛಾಯಾಗ್ರಹಣ ಮಾಡಿದ್ದಾರೆ ಹಾಗೂ ಎರಡನೆಯ ಅತಿ ಹೆಚ್ಚು ಗಳಿಕೆಯ ಎ ರೇಟೆಡ್ ಸಿನಿಮಾ ಆಗಿದೆ. ಇದೀಗ ನೋಡೋಣ ನೆಕ್ಸ್ಟ್ ಮೂವಿ ಬಜರಂಗಿ ಭಾಯ್ಜಾನ್. ಈ ಚಿತ್ರದ ಕತೆ ಬರೆದವರು ವಿಜಯೇಂದ್ರ ಪ್ರಸಾದ್ ಹಾಗೂ ಡೈರೆಕ್ಷನ್ ಮಾಡಿದವರು ಕಬೀರ್ ಖಾನ್. ಈ ಚಿತ್ರದಲ್ಲಿ ಸಲ್ಮಾನ್ ಖಾನ್ ಅವರು ನಾಯಕ ನಟನಾಗಿ ಕಾಣಿಸಿಕೊಂಡಿದ್ದಾರೆ ಹಾಗೂ ಕರೀನಾ ಕಪೂರ್ ಅವರು ನಾಯಕಿಯಾಗಿ ಕಾಣಿಸಿಕೊಂಡಿದ್ದಾರೆ ಹಾಗೂ ಇವರ ಜೊತೆ ಹರ್ಷ ಅಲಿ, ನವಾಜುದ್ದೀನ್ ಸಿದ್ದಿಕ್ ಇವರು ಮುಖ್ಯ ಪಾತ್ರದಲ್ಲಿ ಈ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಭಾರತದಲ್ಲಿ ತನ್ನ ತಾಯಿಯಿಂದ ಬೇರ್ಪಟ್ಟು 6 ವರ್ಷದ ಮೂಕ ಪಾಕಿಸ್ತಾನಿ ಮುಸ್ಲಿಂ ಹುಡುಗಿ ಶಾಹಿಳಾಳನ್ನು ಊರಿಗೆ ಹಿಂತಿರುಗಿಸುವ ಪ್ರಯಾಣ ಬೆಳೆಸುವ ಕಥೆಯನ್ನು ಈ ಸಿನಿಮಾ ಹೇಳುತ್ತದೆ. ಈ ಚಿತ್ರ ಕೂಡ ಮೂಲತಃ ಹಿಂದಿಯ ಸಿನಿಮಾವಾದರೂ ಈ ಚಿತ್ರ 900 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿ ಇಂಡಿಯನ್ ಸಿನಿಮಾದಲ್ಲಿ ಟಾಪ್ 10ನೇ ಸ್ಥಾನ ಈ ಮೂವಿ ಬಜರಂಗಿ ಭಾಯ್ಜಾನ್ ಸ್ಥಾನ ಪಡೆದಿದೆ. 9ನೇ ಸ್ಥಾನದಲ್ಲಿ ಕಲ್ಕಿ ಮೂವಿ ಇದೆ. ಈ ಚಿತ್ರವು ನಾಗ್ ಅಶ್ವಿನ್ ಅವರು ಡೈರೆಕ್ಷನ್ ಮಾಡಿ ಇವರೇ ಕೂಡ ಕತೆ ಬರೆದಿದ್ದಾರೆ. ಈ ಚಿತ್ರದಲ್ಲಿ ಪ್ರಭಾಸ್ ಅವರು ನಾಯಕ ನಟನಾಗಿ ಕಾಣಿಸಿಕೊಂಡಿದ್ದಾರೆ ಹಾಗೂ ಇವರ ಜೊತೆ ಅಮಿತಾಬ್ ಬಚ್ಚನ್, ಕಮಲ್ ಹಾಸನ್, ದೀಪಿಕಾ ಪಡುಕೋಣೆ, ಶೋಭನಾ, ದಿಶಾ ಪಟಾನಿ, ಮೃಣಾಲ್ ಠಾಕೂರ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಚಿತ್ರವು 2024ರಲ್ಲಿ ಬಿಡುಗಡೆಯಾಯಿತು. ಇದು ಮೂಲತಃ ಟಾಲಿವುಡ್ ಸಿನಿಮಾ. ಈ ಚಿತ್ರದ ಕತೆ ನೋಡುವುದಾದರೆ 2898 ಏಡಿಯಲ್ಲಿ ಕಾಶಿ ನಗರದಲ್ಲಿ ಡಿಸ್ಟೋಫಿಷನ್ ಭವಿಷ್ಯದಲ್ಲಿ ನಡೆಯುವ ಈ ಕಥೆಯು ಪ್ರಯೋಗ ವಿಷಯದಲ್ಲಿ ಸಮ್ 80ಯ ಹುಟ್ಟಲಿರುವ ಮಗುವನ್ನು ರಕ್ಷಿಸುವ ಕಾರ್ಯಾಚರಣೆಯಲ್ಲಿರುವ ಗುಂಪನ್ನು ಅನುಸರಿಸುತ್ತದೆ. ಇದು ವಿಷ್ಣುವಿನ ಅಂತಿಮ ಅವತಾರವಾದ ಕಲ್ಕಿ ಎಂದು ನಂಬಲಾಗಿದೆ. ಈ ಚಿತ್ರವು 1000ಕ್ಕೂ ಹೆಚ್ಚು ಕಲೆಕ್ಷನ್ ಮಾಡಿ ಬಾಕ್ಸ್ ಆಫೀಸ್ ನಲ್ಲಿ ಹಿಟ್ ಆಗಿತ್ತು ಹಾಗೂ ಇಂಡಿಯನ್ ಸಿನಿಮಾದಲ್ಲಿ 9ನೇ ಸ್ಥಾನ ಪಡೆದುಕೊಂಡಿದೆ ಅತಿ ಹೆಚ್ಚು ಕಲೆಕ್ಷನ್ ಮಾಡುವ ಮೂಲಕ. 8ನೇ ಸ್ಥಾನದಲ್ಲಿ ಪಠಾನ್ ಮೂವಿ. ಈ ಚಿತ್ರಕ್ಕೆ ಸಿದ್ಧಾರ್ಥ್ ಆನಂದ್ ಅವರು ನಿರ್ದೇಶಿಸುತ್ತಾರೆ ಹಾಗೂ ಶ್ರೀಧರ್ ರಘುವನ್ ಅವರು ಚಿತ್ರಕಥೆ ಬರೆದಿದ್ದಾರೆ. ಈ ಚಿತ್ರದಲ್ಲಿ ಶಾರುಖ್ ಖಾನ್ ಅವರು ನಾಯಕ ನಟನಾಗಿ ಕಾಣಿಸಿಕೊಂಡಿದ್ದಾರೆ ಹಾಗೂ ದೀಪಿಕಾ ಪಡುಕೋಣೆ ಅವರು ನಾಯಕ ನಟಿಯಾಗಿ ಕಾಣಿಸಿಕೊಂಡಿದ್ದಾರೆ ಹಾಗೂ ಜಾನ್ ಅಬ್ರಾಹಿಂ, ಡಿಂಪಲ್ ಕಪಾಡಿಯಾ, ಆಶುತೋಷ್ ರಾಣಾ ಇವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಚಿತ್ರ YRF ಸ್ಪೈ ಯೂನಿವರ್ಸ್ನ 4ನೇ ಚಿತ್ರ. ಈ ಚಿತ್ರವು ದೇಶಭ್ರಷ್ಟ ರಾ ಏಜೆಂಟ್ ಅನ್ನು ಅನುಸರಿಸುತ್ತದೆ. ಅವರು ISI ಏಜೆಂಟ್ ನೊಂದಿಗೆ ಕೆಲಸ ಮಾಡುತ್ತಾರೆ. ಅವರು ಮಾಜಿ ರಾ ಏಜೆಂಟ್ ಆಗಿ ಬದಲಾದ ಒಬ್ಬ ರಾಕ್ಷಸನನ್ನು ಕೊಲ್ಲುತ್ತಾರೆ. ಅವರು ಮಾರಕ ಪ್ರಯೋಗಾಲಯದ ರಚಿತ ವೈರಸ್ ನೊಂದಿಗೆ ಭಾರತದ ಮೇಲೆ ದಾಳಿ ಮಾಡಲು ಯೋಜನೆ ಮಾಡುತ್ತಿದ್ದಾರೆ. ಈ ಚಿತ್ರವು ಹೆಚ್ಚು ಕಡಿಮೆ 1100 ಕೋಟಿ ಗಳಿಕೆ ಮಾಡಿ 8ನೇ ಸ್ಥಾನವನ್ನು ಪಡೆದುಕೊಂಡಿದೆ ನಮ್ಮ ಇಂಡಿಯನ್ ಸಿನಿಮಾ ಹೈಯೆಸ್ಟ್ ಗ್ರಾಸಿಂಗ್ ಲಿಸ್ಟ್ ನಲ್ಲಿ. 7ನೇ ಸ್ಥಾನದಲ್ಲಿ ಜವಾನ್ ಮೂವಿ. ಈ ಚಿತ್ರಕ್ಕೆ ಅಟ್ಲಿ ಅವರು ಡೈರೆಕ್ಷನ್ ಮಾಡಿದ್ದಾರೆ. ಈ ಚಿತ್ರದಲ್ಲಿ ಶಾರುಖ್ ಖಾನ್ ಅವರು ನಾಯಕ ನಟನಾಗಿ ಕಾಣಿಸಿಕೊಂಡಿದ್ದಾರೆ ಹಾಗೂ ನಯನತಾರಾ ಅವರು ನಾಯಕ ನಟಿಯಾಗಿ ಕಾಣಿಸಿಕೊಂಡಿದ್ದಾರೆ ಹಾಗೂ ಇವರ ಜೊತೆ ವಿಜಯ್ ಸೇತುಪತಿ, ದೀಪಿಕಾ ಪಡುಕೋಣೆ, ಪ್ರಿಯಾಮಣಿ, ಸಾನಿಯಾ ಮಲ್ಹೋತ್ರಾ, ಸುನಿಲ್ ಗ್ರೋವರ್
ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಚಿತ್ರವು 2023ರಲ್ಲಿ ಬಿಡುಗಡೆಯಾಯಿತು ಹಾಗೂ 2023ನ ಅತಿ ಹೆಚ್ಚು ಗಳಿಕೆ ಮಾಡಿದ ಭಾರತೀಯ ಚಿತ್ರ ಕೂಡ ಆಗಿತ್ತು. 2026ರ ಹೊತ್ತಿಗೆ ಇದು ಸಾರ್ವಕಾಲಿಕ 7ನೇ ಅತಿ ಹೆಚ್ಚು ಗಳಿಕೆಯ ಭಾರತ ಚಿತ್ರವಾಗಿತ್ತು. ಈ ಚಿತ್ರವು 69ನೇ ಫಿಲ್ಮ್ಫೇರ್ ಪ್ರಶಸ್ತಿಗಳಲ್ಲಿ ಈ ಚಿತ್ರವು ಅತ್ಯುತ್ತಮ ಚಿತ್ರ ಹಾಗೂ ಅತ್ಯುತ್ತಮ ನಿರ್ದೇಶಕ ಸೇರಿದಂತೆ ನಾಮನಿರ್ದೇಶನಗಳನ್ನು ಪಡೆಯಿತು. ಇದು ಮೂಲತಃ ಹಿಂದಿ ಬಾಲಿವುಡ್ ಸಿನಿಮಾವಾಗಿದೆ. ಇದೀಗ ನೆಕ್ಸ್ಟ್ ಮೂವಿ ನೋಡೋಣ. 6ನೇ ಸ್ಥಾನದಲ್ಲಿ KGF 2 ನಮ್ಮ ಕನ್ನಡದ ಹೆಮ್ಮೆ KGF 2 ಸಿನಿಮಾ ಇದೆ. ಈ ಚಿತ್ರದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ನಾಯಕ ನಟರಾಗಿ ಕಾಣಿಸಿಕೊಂಡಿದ್ದಾರೆ ಹಾಗೂ ಶ್ರೀನಿಧಿ ಶೆಟ್ಟಿ ಅವರು ನಾಯಕಿ ನಟಿಯಾಗಿ ಕಾಣಿಸಿಕೊಂಡಿದ್ದಾರೆ. ಇವರ ಜೊತೆ ಸಂಜಯ್ ದತ್, ರವೀನಾ ಟಂಡನ್, ಪ್ರಕಾಶ್ ರಾಜ್, ಅರ್ಚನಾ ಜೋಯಿಶ್, ಅಚ್ಯುತ್ ಕುಮಾರ್, ವಸಿಷ್ಠ ಸಿಂಹ, ರಾವ್ ರಮೇಶ್, TS ನಾಗಾಭರಣ್, ಮಾಳವಿಕಾ ಇವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಚಿತ್ರಕ್ಕೆ ಪ್ರಶಾಂತ್ ನೀಲ್ ಅವರು ಡೈರೆಕ್ಷನ್ ಮಾಡಿ ಪ್ರಶಾಂತ್ ನೀಲ್ ಅವರೇ ಕಥೆ ಬರೆದಿದ್ದಾರೆ. 100 ಕೋಟಿ ಬಜೆಟ್ನಲ್ಲಿ ನಿರ್ಮಿಸಲಾದ KGF ಅಧ್ಯಾಯ 2 ಬಿಡುಗಡೆಯಾದ ಸಮಯದಲ್ಲಿ ಇದುವರೆಗೂ ಮಾಡಿದ ಅತ್ಯಂತ ದುಬಾರಿ ಕನ್ನಡ ಚಿತ್ರವಾಗಿತ್ತು. ನೀಲ್ ತನ್ನ ಹಿಂದಿನ ಚಿತ್ರದ ಹೆಚ್ಚಿನ ತಂತ್ರಜ್ಞರನ್ನು ಉಳಿಸಿಕೊಂಡರು. ಭುವನ್ ಗೌಡ ಅವರು ಛಾಯಾಗ್ರಹಣವನ್ನು ನಿರ್ವಹಿಸಿದರು ಮತ್ತು ರವಿ ಬಸೂರ್ ಅವರು ಚಿತ್ರದ ಸಂಗೀತ ಮತ್ತು ಹಾಡುಗಳನ್ನು ಸಂಯೋಜಿಸಿದರು. KGF 2 ಭಾರತದಲ್ಲಿ ಏಪ್ರಿಲ್ 14, 2022ರಂದು ಕನ್ನಡದಲ್ಲಿ ಬಿಡುಗಡೆಯಾಯಿತು. ಇದರ ಜೊತೆಗೆ ತೆಲುಗು, ತಮಿಳು, ಮಲಯಾಳಂ ಹಾಗೂ ಹಿಂದಿ ಭಾಷೆಗಳಲ್ಲಿ ಡಬ್ ಮಾಡಿದ ಆವೃತ್ತಿಗಳನ್ನು ಬಿಡುಗಡೆ ಮಾಡಲಾಯಿತು. KGF 2 ವಿಶ್ವಾದ್ಯಂತ 2022 ಅತಿ ಹೆಚ್ಚು ಗಳಿಕೆಯ 2ನೇ ಭಾರತೀಯ ಚಿತ್ರವಾಗಿದ್ದು, ಭಾರತದಲ್ಲಿ 2022ರ ಅತಿ ಹೆಚ್ಚು ಗಳಿಕೆಯ ಚಿತ್ರವಾಗಿತ್ತು. ವಿಶ್ವಾದ್ಯಂತ 6ನೇ ಅತಿ ಹೆಚ್ಚು ಗಳಿಕೆಯ ಭಾರತೀಯ ಚಿತ್ರ ಇದಾಗಿದೆ. 1250 ಕೋಟಿ ಕಲೆಕ್ಷನ್ ಈ ಚಿತ್ರವು 6ನೇ ಸ್ಥಾನ ಪಡೆದುಕೊಂಡಿದೆ. ಇದೀಗ ನೆಕ್ಸ್ಟ್ ಮೂವಿ ನೋಡೋಣ. 5ನೇ ಸ್ಥಾನದಲ್ಲಿ RRR ಮೂವಿ. ಈ ಚಿತ್ರದ ಕಥೆ ಬರೆದವರು ವಿಜಯೇಂದ್ರ ಪ್ರಸಾದ್ ಹಾಗೂ ಡೈರೆಕ್ಷನ್ ಮಾಡಿದವರು SS ರಾಜಮೌಳಿ. ಈ ಚಿತ್ರದಲ್ಲಿ NTR ಹಾಗೂ ರಾಮ್ ಚರಣ್ ಅವರು ನಾಯಕ ನಟರಾಗಿ ಕಾಣಿಸಿಕೊಂಡಿದ್ದಾರೆ. ಇವರ ಜೊತೆ ಅಜಯ್ ದೇವಗನ್, ಆಲಿಯಾ ಭಟ್, ಶ್ರೇಯಾ ಸರನ್, ಸಮುದ್ರ ಖನಿ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಚಿತ್ರವು ಭಾರತದ ಸ್ವಾತಂತ್ರ್ಯ ಪೂರ್ವ ಯುಗದಲ್ಲಿ ಹೊಂದಿಸಲಾಗದ ಇಬ್ಬರ ಐತಿಹಾಸಿಕ ಸ್ವಾತಂತ್ರ್ಯ ಹೋರಾಟಗಾರರ ಕಾಲ್ಪನಿಕ ಕಥೆ ಆಗಿದೆ. ಈ ಚಿತ್ರದ ನಾಟು ನಾಟು ಹಾಡು 95ನೇ ಅಕಾಡೆಮಿ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ಮೂಲ ಗೀತೆಗಾಗಿ ಆಸ್ಕರ್ ಪ್ರಶಸ್ತಿಗಳನ್ನು ಗೆದ್ದುಕೊಂಡಿತು. ಈ ಚಿತ್ರವು 1300ರಿಂದ 1350 ಕೋಟಿ ಕಲೆಕ್ಷನ್ ಮಾಡುವ ಮೂಲಕ ಭಾರತದಲ್ಲಿ 5ನೇ ಸ್ಥಾನ ಹೈಯೆಸ್ಟ್ ಗ್ರಾಸಿಂಗ್ ಮೂವಿ ಲಿಸ್ಟ್ ನಲ್ಲಿ ಪಡೆದುಕೊಂಡಿದೆ. ಮುಂದಿನ ಸಿನಿಮಾ ನೋಡೋದಾದರೆ 4ನೇ ಸ್ಥಾನದಲ್ಲಿ ದುರಂಧರ್. ಈ ಚಿತ್ರಕ್ಕೆ ಆದಿತ್ಯ ದತ್ ಅವರು ಡೈರೆಕ್ಷನ್ ಮಾಡಿದ್ದಾರೆ ಹಾಗೂ ಈ ಚಿತ್ರದಲ್ಲಿ ರಣವೀರ್ ಸಿಂಗ್ ಅವರು ನಾಯಕ ನಟನಾಗಿ ಕಾಣಿಸಿಕೊಂಡಿದ್ದಾರೆ ಹಾಗೂ ಇವರ ಜೊತೆ ಅಕ್ಷಯ್ ಖನ್ನಾ, ಸಂಜಯ್ ದತ್, ಅರ್ಜುನ್ ರಾಂಪೋಲ್, ಆರ್ ಮಾಧವನ್, ಸಾರಾ ಅರ್ಜುನ್, ರಾಕೇಶ್ ಬೇಡಿ, ಗೌರವ್ ಘೇರಾ, ಡ್ಯಾನಿಶ್ ಪ್ಯಾಂಡರ್ ಇವರು ಮುಖ್ಯ ಪಾತ್ರದಲ್ಲಿ ಈ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಚಿತ್ರದ ಕಥೆ ನೋಡುವುದಾದರೆ ಭಾರತವನ್ನು ಗುರಿಯಾಗಿಸಿಕೊಂಡ ಭಯೋತ್ಪಾದಕ ಜಾಲವನ್ನು ಕೆಡವಲು ಪ್ರಯತ್ನಿಸುತ್ತಾ ಪಾಕಿಸ್ತಾನದಲ್ಲಿ ಕರಾಚಿಯ ಕ್ರಿಮಿನಲ್ ಸಿಂಡಿಕೇಟ್ಗಳು ಮತ್ತು ರಾಜಕೀಯ ಶಕ್ತಿ ರಚನೆಗಳು ನುಸುಳುವ ರಹಸ್ಯ ಭಾರತ ಗುಪ್ತಚರ ಏಜೆಂಟ್ ಅನ್ನು ಈ ಚಿತ್ರ ಅನುಸರಿಸುತ್ತದೆ. ಈ ಚಿತ್ರವು ಒಂದು ಇಂಡಿಯನ್ ಸ್ಪೈ ಮೂವಿಯಾಗಿ ಕಾಣಿಸಿಕೊಂಡಿದೆ. ಈ ಚಿತ್ರವು 1300ರಿಂದ 1450 ಕೋಟಿವರೆಗೂ ಕಲೆಕ್ಷನ್ ಮಾಡುವ ಮೂಲಕ ಇಂಡಿಯನ್ ಹೈಯೆಸ್ಟ್ ಗ್ರಾಸಿಂಗ್ ಫಿಲಂ ಲಿಸ್ಟ್ ನಲ್ಲಿ 4ನೇ ಸ್ಥಾನ ಪಡೆದುಕೊಂಡಿದೆ ಹಾಗೂ ಈ ಮೂವಿ ಕಳೆದ ವರ್ಷ ಅಂದರೆ 2025ರಲ್ಲಿ ಪಾರ್ಟ್ 1 ಮೂವಿ ರಿಲೀಸ್ ಆಗಿತ್ತು. ಈ ವರ್ಷದಲ್ಲಿ ದುರಂಧರ್ 2 ಸಿನಿಮಾ ರಿಲೀಸ್ ಆಗಿದ್ದು ಇದು ಕೂಡ ಟಾಪ್ 5ನೇ ಸ್ಥಾನದಲ್ಲಿ ಸ್ಥಾನ ಪಡೆದುಕೊಳ್ಳುತ್ತೆ. ಮುಂದಿನ ಸಿನಿಮಾ ನೋಡೋದಾದ್ರೆ ಟಾಪ್ 3ನೇ ಸ್ಥಾನದಲ್ಲಿರುವುದು ಪುಷ್ಪ 2. ಈ ಚಿತ್ರಕ್ಕೆ ಸುಕುಮಾರ್ ಅವರು ಡೈರೆಕ್ಷನ್ ಮಾಡಿದ್ದಾರೆ ಹಾಗೂ ಈ ಚಿತ್ರದಲ್ಲಿ ಅಲ್ಲು ಅರ್ಜುನ್ ಅವರು ನಾಯಕ ನಟರಾಗಿ ಕಾಣಿಸಿಕೊಂಡಿದ್ದಾರೆ ಹಾಗೂ ರಶ್ಮಿಕಾ ಮಂದಣ್ಣ ಅವರು ನಾಯಕಿ ನಟಿಯಾಗಿ ಕಾಣಿಸಿಕೊಂಡಿದ್ದಾರೆ ಹಾಗೂ ಇವರ ಜೊತೆ ಫಜತ್ ಫಾಜಿಲ್, ಜಗಪತಿ ಬಾಬು, ಸುನಿಲ್, ರಾವ್ ರಮೇಶ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ.
ಈ ಚಿತ್ರಕಥೆ ನೋಡುವುದಾದರೆ ಇದು ಧಾರ್ಮಿಕನಾಗಿ ಬದಲಾದ ಕೆಂಪು ಶ್ರೀಗಂಧದ ಕಳ್ಳ ಸಾಗಾಣಿಕೆದಾರರ ಪುಷ್ಪರಾಜ್ ಎಸ್.ಪಿ. ಶಿಖಾವತ್ ಸೇರಿದಂತೆ ತನ್ನ ಶತ್ರುಗಳಿಂದ ಹೆಚ್ಚುತ್ತಿರುವ ಬೆದರಿಕೆಗಳನ್ನು ಎದುರಿಸುತ್ತಿರುವ ಸಿನಿಮಾ ಇದಾಗಿದೆ. ಪುಷ್ಪ 2 ಚಿತ್ರ ಡಿಸೆಂಬರ್ 5, 2024ರಂದು ವಿಶ್ವಾದ್ಯಂತ ಬಿಡುಗಡೆಯಾಯಿತು ಹಾಗೂ ಈ ಚಿತ್ರವು ಪ್ರಮುಖ ವಾಣಿಜ್ಯ ಯಶಸ್ಸನ್ನು ಕಂಡಿತು. ವಿಶ್ವಾದ್ಯಂತ 1600 ಇಂದ 1800 ಕೋಟಿವರೆಗೂ ಕಲೆಕ್ಷನ್ ಮಾಡಿ ಭಾರತ ಇತಿಹಾಸದಲ್ಲೇ ಟಾಪ್ ಗ್ರಾಸರ್ಸ್ ಲಿಸ್ಟ್ ನಲ್ಲಿ 3ನೇ ಸ್ಥಾನ ಪಡೆದುಕೊಂಡಿದೆ ಪುಷ್ಪ 2 ಮೂವಿ. ಹಾಗೂ ಬಿಡುಗಡೆಯಾದ ವರ್ಷದಲ್ಲಿ ಈ ಚಿತ್ರವೇ ಮೊದಲನೇ ಸ್ಥಾನ ಪಡೆದುಕೊಂಡಿತ್ತು. 1600 ಇಂದ 1800 ಕಲೆಕ್ಷನ್ ಮಾಡುವ ಮೂಲಕ ಭಾರತದಲ್ಲಿ 2024ರಲ್ಲಿ ಹೈಯೆಸ್ಟ್ ಗ್ರಾಸಿಂಗ್ ಮೂವಿ ಇದಾಗಿತ್ತು. ಟಾಪ್ 2 ಮೂವಿ ನೋಡೋದಾದರೆ ಬಾಹುಬಲಿ. ಈ ಚಿತ್ರಕ್ಕೆ ಎಸ್ ರಾಜಮೌಳಿ ಅವರು ಡೈರೆಕ್ಷನ್ ಮಾಡಿದ್ದಾರೆ ಹಾಗೂ ಈ ಚಿತ್ರದ ಕಥೆ ಬರೆದವರು ವಿಜಯೇಂದ್ರ ಪ್ರಸಾದ್. ಈ ಚಿತ್ರದಲ್ಲಿ ನಾಯಕ ನಟನಾಗಿ ಪ್ರಭಾಸ್ ಅವರು ಕಾಣಿಸಿಕೊಂಡಿದ್ದಾರೆ. ಇವರ ಜೊತೆ ರಾಣಾ ದಗ್ಗುಪಾಟಿ, ತಮ್ಮಣ್ಣ, ಅನುಷ್ಕಾ ಶೆಟ್ಟಿ, ರಮ್ಯಾ ಕೃಷ್ಣ, ಸತ್ಯರಾಜ್, ನಾಸರ್ ಇವರು ಮುಖ್ಯ ಪಾತ್ರದಲ್ಲಿ ಈ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಚಿತ್ರದ ಮೊದಲ ಭಾಗದ ಮುಂದುವರೆದ ಭಾಗವಾಗಿದ್ದು, ಅಮರೇಂದ್ರ ಬಾಹುಬಲಿಯ ಹತ್ಯೆಗೆ ಕಾರಣವಾದ ಪಿತೂರಗಳನ್ನು ಅನಾವರಣಗೊಳಿಸುತ್ತದೆ. ದೇವಸೇನೆಯನ್ನು ಮದುವೆಯಾದ ನಂತರ ಮಾಹಿಷ್ಮತಿಯ ಸಿಂಹಾಸನದಿಂದ ವಂಚಿತನಾಗುವ ಬಾಹುಬಲಿ ನಂತರದ ದಿನಗಳಲ್ಲಿ ಕಟ್ಟಪ್ಪನಿಂದ ಕೊಲ್ಲಲು ಪಡುವ ನಿಗೂಢತೆಯನ್ನು ಈ ಭಾಗದಲ್ಲಿ ಬಿಡಿಸಲಾಗಿದೆ. ಅಂತಿಮವಾಗಿ ಮಹೇಂದ್ರ ಬಾಹುಬಲಿ ತನ್ನ ತಂದೆಯ ಸಾವನ್ನು ಸೇಡು ತೀರಿಸಿಕೊಳ್ಳುತ್ತಾನೆ. ಈ ಚಿತ್ರದಲ್ಲಿ ಪ್ರಭಾಸ್ ಅವರು ಡ್ಯೂಯಲ್ ರೋಲ್ ಅಲ್ಲಿ ಕಾಣಿಸಿಕೊಂಡಿದ್ದಾರೆ. ಅಮರೇಂದ್ರ ಬಾಹುಬಲಿ ಮತ್ತು ಮಹೇಂದ್ರ ಬಾಹುಬಲಿ ಶಿವುಡು. ರಾಣಾ ದಗ್ಗುಪಾಟಿ ಅವರು ಬಳ್ಳಾಳ ದೇವನಾಗಿ ಕಾಣಿಸಿಕೊಂಡಿದ್ದಾರೆ. ಅನುಷ್ಕಾ ಶೆಟ್ಟಿ ಅವರು ದೇವಸೇನ, ರಮ್ಯಾ ಕೃಷ್ಣನ್ ಅವರು ಶಿವಗಾಮಿ, ಸತ್ಯರಾಜ್ ಅವರು ಕಟ್ಟಪ್ಪ, ನಾಜರ್ ಅವರು ಬಿಜ್ಜಾಳ ದೇವ ಎಂಬ ಪಾತ್ರಗಳಲ್ಲಿ ಇವರು ಕಾಣಿಸಿಕೊಂಡಿದ್ದಾರೆ. ಸ್ನೇಹಿತರೆ, ಅಕಸ್ಮಾತ್ ಏನಾದರೂ ಬಾಹುಬಲಿ 2 ದ ಕನ್ಕ್ಲೂಷನ್ ಮೂವಿ ಈಗಿನ ಟೈಮಲ್ಲಿ ರಿಲೀಸ್ ಆಗಿದ್ರೆ ಈ ಮೂವಿ ಕನಿಷ್ಠ ಪಕ್ಷ 2000 ಇಂದ 2500 ಕೋಟಿವರೆಗೂ ಕಲೆಕ್ಷನ್ ಮಾಡ್ತಾ ಇತ್ತು. ಆ ಸಮಯದಲ್ಲಿ ಕೇವಲ ಟಿಕೆಟ್ ಬರೀ 100 ರಿಂದ 150 ರೂಪಾಯಿ ಟಿಕೆಟ್ ಇತ್ತು. ಅಂತ ಸಮಯದಲ್ಲೇ ಈ ಬಾಹುಬಲಿ ಟೀಮ್ 1800 ಕೋಟಿವರೆಗೂ ಕಲೆಕ್ಷನ್ ಮಾಡಿದೆ. ಈ ಚಿತ್ರವು 1800 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿ ಇಂಡಿಯನ್ ಗ್ರಾಸಿಂಗ್ ಮೂವೀಸ್ ಲಿಸ್ಟ್ ನಲ್ಲಿ ಟಾಪ್ 2 ಸ್ಥಾನ ಪಡೆದುಕೊಂಡಿದೆ. ಟಾಪ್ 1ನೇ ಸ್ಥಾನ ಯಾವುದು ಅಂದ್ರೆ ದಂಗಲ್ ಮೂವಿ. ಇದು ಮೂಲತಃ ಬಾಲಿವುಡ್ ಹಿಂದಿ ಮೂವಿ ಆಗಿದೆ. ಈ ಚಿತ್ರಕ್ಕೆ ನಿತೀಶ್ ತಿವಾರಿ ಅವರು ಡೈರೆಕ್ಷನ್ ಮಾಡಿದ್ದಾರೆ. ಈ ಚಿತ್ರದಲ್ಲಿ ಅಮೀರ್ ಖಾನ್, ಸಾಕ್ಷಿ ತನ್ವಾರ್, ಫಾತಿಮಾ ಸನಾ ಖಾನ್, ಝೈರಾ ವಾಸಿನ್, ಸಾನಿಯಾ ಮಲ್ಹೋತ್ರಾ, ಸುಹಾನಿ ಭಟ್ನಾಗರ್, ಅಪಾರ ಶಕ್ತಿ ಖುರಾನ್ ಇವರು ಮುಖ್ಯ ಪಾತ್ರದಲ್ಲಿ ಈ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಚಿತ್ರವು ಬಾಲಿವುಡ್ ಕ್ರೀಡಾ ಚಲನಚಿತ್ರವಾಗಿದೆ. ಇದು ಮಹಾವೀರ್ ಸಿಂಗ್ ಫೋಗಟ್ ಎಂಬ ಮಾಜಿ ಕುಸ್ತಿಪಟು ತಮ್ಮ ಹೆಣ್ಣು ಮಕ್ಕಳಾದ ಗೀತಾ ಮತ್ತು ಬವಿತಾಳನ್ನು ಅಂತಾರಾಷ್ಟ್ರೀಯ ಮಟ್ಟದ ಕುಸ್ತಿಪಟ್ಟಿಗಳನ್ನಾಗಿ ಬೆಳೆಸುವ ನೈಜ ಕಥೆಯನ್ನು ಆಧರಿಸಿದೆ. ಈ ಚಿತ್ರವು ಸ್ತ್ರೀ ಸಬಲೀಕರಣವನ್ನು ಎತ್ತಿ ಹಿಡಿಯುತ್ತದೆ ಹಾಗೂ ಭಾರತದಾದ್ಯಂತ ವಿಮರ್ಶನಾತ್ಮಕ ಹಾಗೂ ಬಾಕ್ಸ್ ಆಫೀಸ್ನಲ್ಲಿ ಯಶಸ್ಸನ್ನು ಸಾಧಿಸಿದೆ. ಈ ಚಿತ್ರವು ಭಾರತ ಇತಿಹಾಸದಲ್ಲೇ ನಂಬರ್ 1 ಹೈಯೆಸ್ಟ್ ಗ್ರಾಸಿಂಗ್ ಮೂವಿಯಾಗಿ ಕಾಣಿಸಿಕೊಂಡಿದೆ. 2000 ಕೋಟಿ ಹೆಚ್ಚು ಕಲೆಕ್ಷನ್ ಮಾಡುವ ಮೂಲಕ ನಮ್ಮ ಭಾರತ ಇತಿಹಾಸದಲ್ಲೇ ನಂಬರ್ 1 ಸ್ಥಾನವನ್ನು ಪಡೆದುಕೊಂಡಿದೆ. ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನಲ್ಲಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.